ನಮ್ಮ ಅಕ್ಕ ತಂಗಿಯರು ಬಂದಿದ್ದಾರೆ ಅಂತ. ಬರೀ 3 ಜಿಲ್ಲೆಗಳ ಇಷ್ಟು ಶಕ್ತಿ ಆದ್ರೆ ಈಗ 30 ಜಿಲ್ಲೆಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ನೋಡಿ ನಮಗ್ ಮಾತ್ರ ಸ್ಟೇಜ್ ಕೊಡ್ತಾರೆ. ಇನ್ ಮುಂದೆ ಹೋರಾಟಕ್ಕೆ ನಮಗೂ ಸ್ಟೇಜ್ ಬೇಡ, ಕೊಟ್ಟರೆ ಎಲ್ಲರಿಗೂ ಓಪನ್ ಕೊಡ್ಲಿ, ಇಲ್ಲಾಂದ್ರೆ ಎಲ್ರಿಗೂ ಸ್ಟೇಜ್ ಹಾಕಿ ತಾವು ಏನಾದ್ರು ಅದಕ್ಕೆ ಸ್ವಲ್ಪ ಕ್ರಮ ತಗೊಂಡು. ವರಲಕ್ಷ್ಮಿ ಅವರು ಆಗಾಗ ನಮ್ಮ ಹತ್ರ ಬರ್ತಾರೆ. ನಿಮ್ಮ ಯೂನಿಯನ್ಗಳು ಬೇರೆ ಬೇರೆಯವರು ಬಂದು ಅನೇಕ ಬಾರಿ ನನ್ನನ್ನ ಭೇಟಿ ಮಾಡಿದ್ದಾರೆ. ಅವರ ಕಾಳಜಿ, ಸರ್ಕಾರದ ಕಾಳಜಿ, ನಮ್ಮ ಕಾಳಜಿ ಎಲ್ಲಾ ಎಷ್ಟು ಬೇಡಿಕೆಗಳಿದಾವೆ, ಎಲ್ಲಾ ಬೇಡಿಕೆಗಳು ಕೂಡ ಸಮಂಜಸ ಆಗಿದೆ. ಯಾವ ಒಂದು ಬೇಡಿಕೆಯೂ ಕೂಡ ಇದು ಯಾಕೇನು ಬೇಡಿದ್ರೆ ಅನ್ನುವಂಥದ್ದು ಇಲ್ಲ. ನಾನು ಅದನ್ನ ಒಪ್ಪಿಕೊಳ್ತೀನಿ. ಯಾಕಂತಂದ್ರೆ ತಾವು ನೀವು ಹೇಳಿದ್ರಿ, ನಾನು ಅದನ್ನೇ ಮತ್ತೆ ರಿಪೀಟ್ ಮಾಡೋದು ಬೇಡ. ಗೌರವಧನದ ಬಗ್ಗೆ ಹೇಳಿದ್ರ, ನಮ್ಮ ಗುಜರಾತ್ ಹೈಕೋರ್ಟ್ ನ ತೀರ್ಪಿನ ನಂತರ ನಮ್ಗೆ ಗ್ರಾಚ್ಯುಟಿ ಇದನ್ನ ಮಾಡಿ ಅಂತ ಹೇಳಿದ್ರ, ನಮ್ಗೆ ಕನಿಷ್ಠ ಗೌರವ ವೇತನವನ್ನ ಇದನ್ನ ಮಾಡಿ ಅಂತ ಹೇಳಿದ್ರ, PHC ನಲ್ಲಿ ಚೇರ್ ಇಲ್ಲ ಅಂತ ನಮ್ಗೆ ಫಸ್ಟ್ ಟೈಮ್ ಗೊತ್ತಾಗಿರೋದು. PHC ನಲ್ಲಿ ತಮ್ಮ ಕೆಳಗಡೆ ಕೂರಿಸ್ತಾರೆ ಅಂತ. ಇನ್ಮೇಲೆ ಆ ರೀತಿ ಮಾಡುವಾಗೆ ನಾನು ನೋಡ್ಕೊಳ್ತೀನಿ. ಯಾವುದೇ ನಮ್ಮ ಕಾರ್ಯಕರ್ತರನ್ನ ಬೇರೆ ಕಡೆ ಮೀಟಿಂಗ್ ತಗೊಂಡಂತ ಸಂದರ್ಭದಲ್ಲಿ ಕೆಳಗಡೆ ಕೂರಿಸುವಂತ ಪ್ರಮೇಯ ಇಲ್ಲ. ಇವತ್ತನೇ ಅದನ್ನ ತಾವು ತರ್ತೀರ ಹಾಕ್ಲಿಕ್ಕೆ ಇಲಾಖೆ, ಯಾವುದು ಆರೋಗ್ಯ ಇಲಾಖೆ. ಆಮೇಲೆ ನಮ್ಮ ಇಲಾಖೆ ಸಭೆ ಸಾಧ್ಯನೇ ಇಲ್ಲ. ನಮ್ಮ ಇಲಾಖೆಯನ್ನು ಹಾಗೆ ಮಾಡ್ಕೊಡು, ಯಾವುದೇ ಕಾರಣಕ್ಕೂ ಮಾಡ್ಕೊಡು. ಆಮೇಲೆ ಗೌರವಧನ ಹೆಚ್ಚಳ ಅಂತ ಹೇಳ್ತಾ ಇದ್ದೀನಿ. ವರಲಕ್ಷ್ಮಿ ಅವರು ಹೇಳಿದ್ರು, ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿಸಿ ಮಾಡ್ಬೇಕು. ಇವತ್ತು 65% ರಾಜ್ಯ ಸರ್ಕಾರ ಕೊಡುತ್ತೆ, 35% ಕೇಂದ್ರ ಸರ್ಕಾರ, ಆಲ್ಮೋಸ್ಟ್ ಡಬಲ್ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಆದ್ರೆ ನಾನು 3-4 ಸಾರಿ ಕೇಂದ್ರ ಸರ್ಕಾರದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದಂತ ಅನ್ನಪೂರ್ಣ ದೇವಿ ಅವ್ರನ್ನ ಎಲ್ಲರ ಸಮೇತ ಹೋಗಿ ನಾವು ಭೇಟಿಯಾದಾಗ ಯೂನಿಟ್ ಕಾಸ್ಟ್ ಮತ್ತೆ ತಮ್ಮ ಗೌರವ ಧನವನ್ನ ಹೆಚ್ಚಳ ಮಾಡಲೇಬೇಕು ಅನ್ನುವಂತ ಒಂದು ವಿನಂತಿಯನ್ನ ಅವ್ರಿಗೆ ಹೇಳಿದ್ವಿ. ಅವರು ಕೂಡ ಸ್ಪಂದಿಸಿದ್ದಾರೆ. ಅದು ಯಾವಾಗ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅವರು ಕೂಡ ಖಂಡಿತವಾಗ್ಲೂ ಸ್ಪಂದಿಸಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತೀನಿ. ಯೂನಿಟ್ ಕಾಸ್ಟ್ ಬಗ್ಗೆ ವರಲಕ್ಷ್ಮಿ ಅವರು ಹೇಳಿದ್ರು, ಅದು ತಮಗೂ ಎಲ್ಲ ಗೊತ್ತಿದೆ. ಒಂದು ಮಗುಗೆ ನಾವು ₹8 ಕೊಡ್ತೀವಿ, ಗರ್ಭಿಣಿ ಮತ್ತು ಬಾಣಂತಿಯರಿಗಂತೂ ಎಷ್ಟು ₹11 ಇದೆ. ಸುಮಾರು 7-8 ವರ್ಷದಿಂದ ಯೂನಿಟ್ ಕಾಸ್ಟ್ ಕೂಡ ನಾವು ಪರಿಶೀಲನೆ ಮಾಡಲಿಲ್ಲ. ಅದು ಕೇಂದ್ರ ಸರ್ಕಾರಗಳು ಮಾಡಲಿಲ್ಲ. ಕೇಂದ್ರ ಸರ್ಕಾರ ಮಾಡಿದಾಗಲೇ ಅದು ನಮ್ಗೆಲ್ಲರಿಗೂ ಲಾಭ ಆಗುತ್ತೆ. ನಮಗೆಲ್ಲದಕ್ಕೂ ಪ್ರೋಗ್ರಾಮ್ಗಳ ಬಗ್ಗೆ ಗೊತ್ತು. ಆದ್ರೆ ನಮ್ಗೆ ಕೇಳೋದ್ ಮಾತ್ರ ಏನು ಅಂತಂದ್ರೆ ಅಪೌಷ್ಟಿಕತೆ ಹೋಗ್ತಾ ಇಲ್ಲ, ರಕ್ತಹೀನತೆ ಹೋಗ್ತಾ ಇಲ್ಲ, ಅಶಕ್ತತನ ಹೋಗ್ತಾ ಇಲ್ಲ, ಮಹಿಳೆಯರಲ್ಲಿ ಆಗ್ತಾ ಇದೆ ಅಂತ. ಆದ್ರೆ ಸರ್ಕಾರದ ಜವಾಬ್ದಾರಿ ಯೂನಿಟ್ ಕಾಸ್ಟ್ ಅನ್ನ ಜಾಸ್ತಿ ಮಾಡೋದು. ಅಂದ್ರೆ ಇದು ಕೇಂದ್ರ ಸರ್ಕಾರದ ಹಂತದಲ್ಲಿರೋದ್ರಿಂದ ನಾನು ಪದೇ ಹೋಗಿ ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯ ಸರ್ಕಾರ ಕಡೆಯಿಂದಲೂ ಕೂಡ ನಾವು ಪತ್ರಗಳ ಮಾತ್ರದಲ್ಲಿ ಅಥವಾ ನಾವು ಖುದ್ದಾಗಿ ಭೇಟಿ ಆಗೋದ್ರ ಮುಖಾಂತರ ಒತ್ತಡವನ್ನ ಹೇಳ್ತಾ ಇದ್ದೀವಿ. ಅದು ₹12 ಮಾಡ್ತೀನಿ ಅಂತ ಮೊನ್ನೆ ಮಂತ್ರಿಗಳು ಮಾತ್ರ ನಮ್ಗೆ ಹೇಳಿದ. ಇಡೀ ದೇಶದಿಂದ ಒತ್ತಡದ ಯೂನಿಟ್ ಕಾಸ್ಟ್ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ. ಇನ್ನು ಎಗ್ಸ್ ಬಗ್ಗೆ ತಾವು ಹೇಳಿ, ಮೊಟ್ಟೆ ಬಗ್ಗೆ ತಾವು ಹೇಳಿ, ನನಗೆ ಅದರ ಕಲ್ಪನೆ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ನಮಗೆಲ್ಲರಿಗೂ ಗೊತ್ತಿದೆ, ಮಾರ್ಕೆಟ್ ನಲ್ಲಿ ₹7 ಕೆಳಗಡೆ ಒಂದು ಎಗ್ ಸಿಗ್ತಾ ಇಲ್ಲ. ₹7. ಅದು ಈ ಒಂದು ಕ್ರಿಸ್ಮಸ್ ಟೈಮ್ ಬಂದಂತ ಸಂದರ್ಭದಲ್ಲಿ ₹8 ಆಗುತ್ತೆ, ₹9 ಆಗುತ್ತೆ. ಯಾರಾದ್ರೂ ನಾವು ಮೊಟ್ಟೆಯನ್ನ ಖರೀದಿ ಮಾಡಿ ಸಮಯಕ್ಕೆ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಬರ್ತಾರೆ, ಇವ್ರು ಬರ್ತಾರೆ, ಇಲ್ಲ ಜನ ಬರ್ತಾರೆ, ಪಾಲಕರು ಬರ್ತಾರೆ. ನಮಗೆ ನಿಮಗೆ ಸಂದಿಗ್ಧ ಸಂಘರ್ಷದ ಪರಿಸ್ಥಿತಿ. ನಾನು ಒಮ್ಮೆ 2 ಬಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಫೈಲ್ ಅನ್ನ ಕಳಿಸಿ ಚರ್ಚೆ ಮಾಡಿ, ನಿಮ್ಮ ತರಾನೇ ನನ್ನ ವಯಸ್ಸನ್ನ ರೇಸ್ ಮಾಡಿ ಜಗಳ ಮಾಡಿ ಕುಂತ್ಕೊಂಡಿದ್ದೀನಿ. ಈಗ ನೀವು ಹೇಳಿದೀರ ಮತ್ತೆ ಸ್ವಲ್ಪ ಶಕ್ತಿ ಬಂದಿದೆ, ಮತ್ತೆ ಬೂಸ್ಟ್ ತಗೊಂಡು ಇನ್ನೂ ಒಮ್ಮೆ ಫೈಲ್ ಮೂವ್ ಮಾಡ್ತೀನಿ ₹7.5. ಯಾಕಂತಂದ್ರೆ ಬಹಳ ಜೀವನ್ ಪ್ರಾಬ್ಲಮ್ ಇದೆ. ಈಗ ನಾವು 5 ದಿನ ಮೊಟ್ಟೆಯನ್ನ ಸ್ಕೂಲ್ ಮಕ್ಕಳಿಗೆ ಕೊಡ್ತೀವಿ ಅಂತಂದಾಗ ಸಾಮಾನ್ಯವಾಗಿ ಬೇಡಿಕೆ ಜಾಸ್ತಿ ಆಗಿದೆ, ಎಗ್ಗಳು ನಮ್ಗೆ ಸಿಗ್ತಾ ಇಲ್ಲ. ಇದು ಬಹಳಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಇನ್ನೊಮ್ಮೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈ ಒಂದು ಫೈಲ್ ಅನ್ನ ಮೂವ್ ಮಾಡ್ತೀನಿ. ವಿಮೆ ಬಗ್ಗೆ ಮಾತಾಡ್ತೀನಿ. ಗ್ರೂಪ್
ವಿಮೆ ಬಗ್ಗೆ ಹೇಳಿದ್ರ ಆಲ್ರೆಡಿ ಎಲ್ಲಿಗೆ ಬಂತು ಅದು ಅಂದ್ರೆ ಮೊದಲೇ ನಿಮ್ಮ ಇದಕ್ಕೆ ಬಂದಾಗ ಸತ್ಯಾಗ್ರಹಕ್ಕೆ ಬಂದಾಗ ಮೂರನೇ ಬಾರಿ ನಾನು ಬಂದಾಗ ಈಗ ಸಿಗ್ನೇಚರ್ ಮಾಡಿದೆ ಅಂತ ನಾನು ಹೇಳ್ಬೇಕು. ಈ ರೀತಿ ಆಗ್ಬಾರ್ದು. ನನಗೂ ಇದು ಇಷ್ಟ ಇಲ್ಲ ರೀ. ನಾನು ನಿಜವಾಗ್ಲೂ ಹೇಳ್ತೀನಿ, ಇರ್ಬೋದು ಸರ್ಕಾರದ ಒಬ್ಬ ಮಂತ್ರಿ ಇರ್ಬೋದು, ಈ ಪತ್ರ ವ್ಯವಹಾರಗಳು ಸರ್ಕಾರದಲ್ಲಿ ಸ್ಲೋ ಮೂಮೆಂಟ್ ನನಗೂ ಕೂಡ ಇಷ್ಟ ಆಗೋದಿಲ್ಲ. ನಾವೇನೋ ಭಾಷೆ ಕೊಡ್ತೀವಿ ಅದನ್ನ ಮಾಡಿ ಮುಗಿಸ್ಬೇಕು. 1 ವರ್ಷ ಕೆಲಸ ನಾವು ಇವಾಗ ಶುರು ಮಾಡಿದ್ರೆ 5 ವರ್ಷಕ್ಕೆ ಅದರ ರಿಸಲ್ಟ್ ಬರ್ತಾ ಇದೆ. ಅಷ್ಟು ಮಂದಗತಿಯಲ್ಲಿ ಕೆಲಸ ಆಗ್ತಾ ಇದೆ. ಅದು ನನಗೆ ಇಷ್ಟ ಇಲ್ಲ. ಆದಷ್ಟು ಬೇಗ ಮುಂದೆ ಈ ಪ್ರಮೇಯ ತರಬೇಕು. ಮುಂದೆ ನೀವು ಕೊಡುವಂತಹ ಬೇಡಿಕೆಗಳಲ್ಲಿ ನಮ್ಗೆ ಅದು ವಿಮೆ ಆಯ್ತು ಅಂತ ನೀವು ಹೇಳ್ಬೇಕು. ಅಷ್ಟು ನಾನು ಖಂಡಿತವಾಗಿ ನಾನು ಡಿಸಿಷನ್ ತಗೊಳ್ತೀನಿ. ಮಾತೇನಾದ್ರು ಬೆನಿಫಿಟ್ ನಿಮ್ದೇನಾಗಿದೆ ಈಗ 23 ನಂತರ ನಾವು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಹೇಳಿದ್ದಾರೆ ನಮ್ಗೆ, ನಮ್ಮ ಇಲಾಖೆಯಲ್ಲಿ ಏನಾದ್ರು ಉಳಿತಾಯ ಇದ್ರೆ ಅದನ್ನ ಹೊಂದಿಸಿ ಕೊಡಿ ಅಂತ ಬರೆದುಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಬೇಡಿಕೆ ಏನು, ಮುಂಚೆ ಎಲ್ಲ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಕೇಳ್ತಾ ಇದ್ದೀವಿ, ಇವರು ಅದು ಬೇರೆ ಬಿಸಿಲಿದೆ ಅಮ್ಮ, ನೀವ್ ಹೇಳಿ. ನನಗೆ ವರಲಕ್ಷ್ಮಿ 4-5 ಜನ ಬಂದು ನಿಮ್ಮ ಬೇಡಿಕೆಯನ್ನ ಹೇಳಿದ್ರು ಸಾಕು, ಅವಾಗ್ಲೂ ಕೇಳ್ತೀನಿ. ಯಾಕೆ ಈ ರೀತಿ ಬಿಸಿಲಲ್ಲಿ ಕೂತ್ಕೊಳ್ತೀರಾ? ಹಣಕಾಸು ಇಲಾಖೆಗೆ ಬೇರೆ ರೀತಿ ಮಾಡೋಣ, ಬೇರೆ ರೀತಿ ಕಟ್ಟಡ ತರೋಣ. ಆದ್ರೆ ಈ ರೀತಿ ಕೂರೋದು ನನ್ಗೆ ಯಾಕೋ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಮಂತ್ರಿ ಅಂತ ಅಲ್ಲ, ಬೇರೆ ಅಂತ ಅಲ್ಲ, ಹೆಲ್ಪರ್ ಆಗಿ ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲಾ ಬೇಡಿಕೆಗಳನ್ನ ನಾನು ಇದಕ್ಕೆ ಸ್ಪಂದಿಸ್ತೀನಿ. ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳ ಹತ್ರ ಇದಕ್ಕೆ ಚರ್ಚೆ ಮಾಡ್ತೀನಿ. ಗೌರವಧನ ಹೆಚ್ಚು ಮಾಡಬೇಕನ್ನೋ ಒತ್ತಾಯ ನಂದು ಇದೆ. ಅಷ್ಟೇ ಅಲ್ಲ, ನಿಮ್ಮ ಜೊತೆ ಗೌರವಧನ ಹೆಚ್ಚಿಗೆ ಮಾಡ್ಬೇಕನ್ನೋ ಇದೆ. ಈ ಒಂದು ನನ್ನ ಅಧಿಕಾರಾವಧಿಯಲ್ಲಿ ಗೌರವವನ್ನು ಹೆಚ್ಚು ಮಾಡಿ ನನ್ನ ಗೌರವವನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂತ ಆಸೆ ಲಕ್ಷ್ಮೀ ಮೇಡಮ್ ಇದು ಆ ಟೈಮ್ಗಳಲ್ಲಿ ನಮಗೆ ಒಂದು 1,000 ಜಾಸ್ತಿ ಆಯ್ತು ಅಂತ ನೀವು ರಿಟೈರ್ ಆಗೋವರೆಗೂ ನಿಲ್ಲಿಸ್ತೀರಾ. ಆ ಗೌರವ ಹೆಚ್ಚು ಮಾಡ್ಕೊಳ್ಬೇಕನ್ನೋ ಹಂಬಲ ನನಗೂ ಇದೆ. ಇಲಾಖೆಗೆ ಬಂದಾಗ ನಾನು LKG, UKG ಬಹಳಷ್ಟು ಬೇರೆ ಬೇರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ರೆವಲ್ಯೂಷನರಿ ನಾವು ಡಿಸಿಪ್ಲಿನ್, ರೆವಲ್ಯೂಷನರಿ ಏರಿತವನ್ನು ನಾವು ನಮ್ಮ ಇಲಾಖೆಯಲ್ಲಿ ನೋಡ್ತಾ ಇದ್ವಿ. ಬಟ್ ಜೊತೆಗೆ ನಿಮಗೇನು ಮೇಡಮ್ ಬಂದಾದ್ಮೇಲೆ, ಸರ್ಕಾರ ಬಂದಾದ್ಮೇಲೆ ಅಂದ್ರೆ ಗೌರವ ಹೆಚ್ಚಿಗೆ ಮಾಡ್ಲಿಕ್ಕೆ ನಾವು ಖಂಡಿತವಾಗ್ಲೂ ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ, ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಇದ್ರ. ಆದ್ರೆ ಇವತ್ತು ಮಧ್ಯಾಹ್ನ ಮುಖ್ಯಮಂತ್ರಿಗಳ ರಿಪ್ಲೈ ಇರೋದ್ರಿಂದ 3 ಗಂಟೆ ಆ ರಿಪ್ಲೈದಲ್ಲಿ ಎಲ್ಲರೂ ಅಲ್ಲೇ ಇರ್ಬೇಕಾಗುತ್ತೆ. ಅಲ್ಲಿ ನಾನು ಸಂದರ್ಭ ಸಮಯ ನೋಡ್ಕೊಂಡು ಅವ್ರು ಸಿಗೋ ಹಾಗಿದ್ರೆ ನಾವು ಖಂಡಿತ ತಾವು ಬನ್ನಿ. ತಾವು ಇವ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ನಮ್ಮ ಒಂದು ಕೂಗನ್ನ ಸರ್ಕಾರದ ಕಿವಿಯೊಳಗೂ ನಾವು ಕಳಿಸ್ಕೊಟ್ಟಿದ್ದೀರಾ. ನಿಶ್ಚಿಂತೆಯಿಂದ ಇರಿ. ನನ್ನ ಕಡೆಯಿಂದ ಪ್ರಾಮಾಣಿಕವಾದಂತಹ ಪ್ರಯತ್ನ ಈ ಎಲ್ಲ ಬೇಡಿಕೆಗೆ ಇರುತ್ತೆ ಅನ್ನುವಂತ ಭರವಸೆಯನ್ನು